ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ನಿಲ್ಲಿಸಿ. ಶಿಕ್ಷಣಕ್ಕೆ ಒತ್ತು ನೀಡಿ. ಸಾಮಾಜಿಕ ಹೋರಾಟಗಾರ ಉಮೇಶಕ್ಕೆ ಮುದ್ನಾಳ ಮನವಿ. ವಡಗೇರ ನಿಜಶರಣ ಅಂಬಿಗರ ಚೌಡಯ್ಯನವರ ಗದ್ದುಗೆ ಮತ್ತು ಗೋಪುರ ನಿರ್ಮಾಣ ಮಾಡುತ್ತಿರುವುದು ಸಮಾಜದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯಾಗಿದೆ. ಸಮಾಜದ ಅಭಿವೃದ್ಧಿಗಾಗಿ ಶಿಕ್ಷಣ ಅತ್ಯಂತ ಅವಶ್ಯಕವಾಗಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಎಂದು ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಉಮೇಶಕ್ಕೆ ಮುದ್ನಾಳ ಅವರು ಹೇಳಿದರು. ತಾಲೂಕಿನ ಮಾಚನೂರ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆ, ಗದ್ದುಗೆ ಮತ್ತು ಗೋಪುರ ನಿರ್ಮಾಣದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಅವರು ಮಾತನಾಡಿದರು. ದೇವರ ಹೆಸರಿನಲ್ಲಿ ಪ್ರಾಣಿಬಲಿ ನೀಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮೌಢ್ಯಗಳನ್ನು ತೊರೆದು ನಾವೆಲ್ಲರೂ ಉತ್ತಮ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳೋಣ ಎಂದರು. ಕೋಲಿ ಸಮಾಜದ ಬಂಧುಗಳು ಜಾಗೃತರಾಗಬೇಕು ಮತ್ತು ಅನ್ಯ ಸಮುದಾಯಗಳ ಜೊತೆಗೆ ಸಹೋದರತೆಯಂತೆ ಸಹಬಾಳ್ವೆಯಿಂದ ನಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮತನ್ ಕೇಂದ್ರ ಕೊನೆ ಭಾಗದಾಗಿರ್ತಕ್ಕಂಥ ಈ ಊರಿಗೆ ಏನಂತ ಏರು ಸಾಬ್ ಬರ್ಬೇಕಾಯ್ತು. ಆಲ್ಗೇರಿಗೆ ಬಂದ್ರು, ಆಲ್ಗೇರಿ ಬಂದಾಗ ನಾ ಈ ಕಡೆ ಎಲ್ಲ ಬಂದಾಗ ಅವತ್ತು ಮಾಡ್ಬೇಕಂತಕ್ಕಂಥದ್ದಾಗ ಪ್ರದೇಶರವ್ರಿದ್ದಾಗ ಭಾಳ ಓಡಾಡಿದ್ರು. ಅದು ಕಾರ್ಯರೂಪಕ್ಕೆ ಬರಲ್ಲ. ಬಟ್ ಸಾಬ್ರಿದ್ದಾಗ ಆದ್ರೂ ಭಾಳ ಖುಷಿ ಪಡ್ತದೆ. ಏರು ಸಾಬ್ ಏನಂತಂದ್ರೆ ನಾನು ಅಂತ ಹೇಳ್ತೀನಿ, ಮಾಡ್ಲಾರ್ದೆ ನೀವು ಹೇಳಾರ್ದೆ ಮಾಡಿದ್ರಿ ಅಂದ್ರೆ ಇನ್ನೂ ಖುಷಿ ಪಡ್ತಿರು. ಆದರೆ ಅವರು ನಮ್ಮಲ್ಲಿಂದ ದೂರ ಇವತ್ತಿಗೆ 12 ವರ್ಷ ಆಯಿತು. ಆದರೂ ಕೂಡ ನೀವು ಅವರ ಹಾದಿಯಲ್ಲಿ ನಡೆದು ಇವತ್ತೆಲ್ಲ ಸುಮಾರು 2 ವರ್ಷದಿಂದ 3 ಪ್ಲಾಟ್ ನೋಡ್ತು ಜಾಗ ಸ್ವಂತ ಎಲ್ಲರೂ ಹಣ ಸಂಗ್ರಹ ಮಾಡಿ ಕೇಸಿ ಕಟ್ಟಿರ್ತಕ್ಕಂಥ ಹುಡುಗಲ್ಲಿ ಪ್ರತಿ ವರ್ಷ ಏನೋ ಅಂದರೆ ಹಣ ಸಂಗ್ರಹ ಮಾಡಿತ್ತು 2 ದಿವಸ ಮೊದಲೇ ವಾಪಸ್ ತಂದು ಕೊಡಬೇಕು ಎಲ್ಲರೂ ಮಾಡ್ಲಾಕತ್ತಾರೆ. ಆದರೆ ಏನಪ್ಪ, ಅಂಬಿಗರ ಚೌಡಯ್ಯನವರ ತತ್ವಾದರ್ಶ ಮತ್ತು ವಚನಗಳನ್ನು ಈ ಹುಡುಗರಿಗೆ ಹೇಳ್ತಕ್ಕಂಥ ಕೆಲಸ ಭಾಳಷ್ಟು ಕಡಿಮೆ ಆಯ್ತು. ಡಿ ಜೆ ಹಚ್ಚೋದು, ಕುಣಿಯೋದು, ಬ್ಯಾನರ್ ಹಾಕೋದು, ಅದು ದಯವಿಟ್ಟು ಯಾರು ಮಾಡ್ಕೊಡೋದು. ಒಂದು ದುರ್ಚಟ್ಲಿಂತ ದೂರ ಇರ್ರಿ, ದುರ್ಚಟ್ಲಿಂದ ದೂರ ಇರ್ಬೇಕು. ಇವತ್ತಿನ ದಿವಸ ನೀವು ನಂಬ್ತಿರೋ ಬಿಡು ನೋಡ್ರಿ. ಏನ್ ಹೆಸರೇನ? ಭರತ್ ಕುಮಾರ್. ಪರವಾಗಿಲ್ಲ, ಮಾಡ್ತಾ 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 ಹಾಗೆ ಇವತ್ತು ಅಭ್ಯಾಸ ಇದು ವಿಶ್ರಾಂತಿ ಮುಚ್ಚ. ನಾವು ನೌಕರಿ ಆಯ್ತಿಲ್ಲ ಅಂದ್ರೆ ದಂಧ ಮಾಡೋಂಥದ್ದು ಕೂಡ ಲೈನ್ ಈಗನೇ ಕಲಿಬೇಕು. ಒಬ್ರು ಯಾರೋ ಒಂದು ದಂಧ ಮಾಡಾತ್ರ ಅವ್ರ ಬಳಿ ಅಂದ್ರೆ ಉಲ್ಟಿ ಮಾಡ್ಕೊಂತಿನಲ್ಲ, ಕಚ್ಚಿ ಕಿಚ್ಚಿ ಇಲ್ಲ. ದಂಧ ಮಾಡ್ಕೊಂಡು ಬದುಕಲಾಗತ್ತಾರ. 1200 ಕಿಲೋಮೀಟರ್ಲಿಂತ ಬಂದು ಇಲ್ಲಿ ಬದುಕಲಾಗತ್ತಾರ. ಅವ್ರು ನಮ್ಗೆ ಇದು ವಾಸನೆ ಇಲ್ಲ.